ರಾಜೇಶ್ ತಮ್ಮೆಲ್ಲ ಮಾಹಿತಿಗೆ. ಸೋಲಿನ ಭೀತಿಯಿಂದ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಕೈ ಶಾಸಕ. ಈಗ ನಾಮಪತ್ರ ವಾಪಸ್ ಪಡೆದು ಮುಜುಗರಕ್ಕೀಡಾಗಿದ್ದಾರೆ ಸಿಎಂ ಆಪ್ತ. ಸ್ಥಳೀಯ ಬ್ಯಾಂಕ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ರು ಅಶೋಕ್ ಪಟ್ಟಣ್. ರಾಮದುರ್ಗ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಅದು. ಅವಿರೋಧ ಆಯ್ಕೆಯ ಲೆಕ್ಕಾಚಾರದಲ್ಲಿ ಅಶೋಕ್ ಪಟ್ಟಣ್ ನಾಮಪತ್ರ ಸಲ್ಲಿಸಿದ್ರು. ಶಾಸಕ ಅಶೋಕ್ ಪಟ್ಟಣ್ ಸ್ಪರ್ಧೆಯಿಂದಾಗಿ ಚುನಾವಣೆ ರಂಗೇರಿತ್ತು. ಆದರೆ ಅಶೋಕ್ ಪಟ್ಟಣ್ ಸೋಲಿಸೋದಕ್ಕೆ ಬಿಜೆಪಿ ನಾಯಕರು ತಂತ್ರ ರೂಪಿಸಿದ್ರು. ಕುರುಬ ಸಮುದಾಯ ಮತ ಬ್ಯಾಂಕ್ ಮೂಲಕ ಶಾಸಕರ ಸೋಲಿಗೆ ತಂತ್ರ ಹಿಡಿದಿದ್ರು. ಆ ಸೋಲಿನ ಸುಳಿವು ಸಿಗ್ತಾ ಇದ್ದಂತೆ ಈಗ ನಾಮಪತ್ರ ಹಿಂಪಡೆದಿದ್ದಾರೆ ಅಶೋಕ್ ಪಟ್ಟಣ್. ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್. ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಶಾಸಕರು ಈ ರೀತಿ ನಾಮಪತ್ರವನ್ನ ವಾಪಸ್ ಪಡೆದಿರುವಂತದ್ದು ನಿಜಕ್ಕೂ ಕೂಡ ಮುಜುಗರಕ್ಕೀಡಾಗುವಂತಹ ಘಟನೆ. ಏನ್ ನಡೀತಾ ಇದೆ, ಯಾವ ರೀತಿಯ ತಂತ್ರಗಾರಿಕೆಯನ್ನ ಬಿಜೆಪಿ ಹಂದಿತ್ತು ಅಂತ? ಪ್ರತಿಮಾ, ಬೆಳಗಾವಿ ರಾಜಕಾರಣಕ್ಕೂ ಹಾಗೂ ಸಹಕಾರ ಕ್ಷೇತ್ರಕ್ಕೂ ಅವಿನಾಭಾವ ನಂಟಿರುವಂಥದ್ದು. ನೀವು ಗಮನಿಸಿರ್ಬೋದು, ಜಿಲ್ಲೆಯ ಬಹುತೇಕ ರಾಜಕಾರಣಿಗಳು ಸಹಕಾರ ಕ್ಷೇತ್ರದ ಮೂಲಕವೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಪ್ರಭಾಕರ್ ಕೋರೆ ಅವರಾಗಿರ್ಬೋದು, ಕತ್ತಿ ಕುಟುಂಬ, ಜಾರಕಿಹೊಳಿ ಕುಟುಂಬ, ಜೊಲ್ಲೆ ಕುಟುಂಬ, ಮಾಮ್ನಿ ಕುಟುಂಬ, ಹೀಗೆ ಎಲ್ಲರೂ ಕೂಡ ರಾಜಕೀಯ ಬರೋಕೆ ಮುನ್ನೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಹಕಾರ ಕ್ಷೇತ್ರದಲ್ಲಿ ಇದ್ದಂಥವ್ರು, ಸಹಕಾರ ಕ್ಷೇತ್ರ ಪಕ್ಷಾತೀತವಾಗಿರುವಂಥದ್ದು, ಎಲ್ಲ ನಾಯಕರನ್ನ, ಎಲ್ಲ ಕಾರ್ಯಕರ್ತರನ್ನ, ಎಲ್ಲ ಜನರನ್ನ ವಿಶ್ವಾಸ ತೆಗೆದುಕೊಳ್ಳೋಕೆ ರಾಜಕೀಯ ಪಕ್ಷಕ್ಕಿಂತ ಸಹಕಾರ ಕ್ಷೇತ್ರ ಅತ್ಯುತ್ತಮ ಅನ್ನುವಂಥದ್ದು ಜಿಲ್ಲೆಯ ರಾಜಕಾರಣಿಗಳ ಲೆಕ್ಕಾಚಾರ. ಈ ಕಾರಣಕ್ಕೆ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಿರುವಂಥದ್ದು. ಆದರೆ 30 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಇರ್ತಕ್ಕಂತಹ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಅವರು ಸಹಕಾರ ಕ್ಷೇತ್ರಕ್ಕೂ ನಂಟಿರಲಿಲ್ಲ. ಅವರು ಕೂಡ ಸಹಕಾರ ಕ್ಷೇತ್ರಕ್ಕೆ ಬರಬೇಕು ಅನ್ನೋ ಲೆಕ್ಕಾಚಾರದಿಂದ ಈಗಾಗಲೇ ನಡೀತಕ್ಕಂತಹ ರಾಮದುರ್ಗ ವಿವಿಧ ದೇಶಗಳ ಸಂಘದ ಚುನಾವಣೆಗೆ ಅರ್ಜಿಯನ್ನು ಸಲ್ಲಿಸಿದ್ರು, ನಾಮಪತ್ರವನ್ನು ಸಲ್ಲಿಸಿದ್ರು. ಆದರೆ ಎಲ್ಲೊಂದು ಕಡೆ ಅವ್ರು ರಾಮದುರ್ಗದಲ್ಲಿ ಅಶೋಕ್ ಪಟ್ಟಣ್ ನಾಮಪತ್ರ ಸಲ್ಲಿಸಿದಂತೆ ಬಿಜೆಪಿ ಕೂಡ ಅಲರ್ಟ್ ಆಯಿತು. ಅಶೋಕ್ ಪಟ್ಟಣ್ ಅವ್ರನ್ನ ಸೋಲಿಸಿ ಅವ್ರನ್ನ ಮುಜುಗರಕ್ಕೆ ಒಳಗೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಿಂದ ಬಿಜೆಪಿ ಕೂಡ ಪ್ಲಾನ್ ಅನ್ನು ಮಾಡಿತು. ಈ ಕಾರಣಕ್ಕೆ ಅಶೋಕ್ ಪಟ್ಟಣ್ ಅವರು ನಾಮಪತ್ರವನ್ನು ಹಿಂತೆಗೆದುಕೊಂಡು ಇದೀಗ ಮುಜುಗರಕ್ಕೆ ಒಳಗಾಗಿರುವಂಥದ್ದು. ಅಶೋಕ್ ಪಟ್ಟಣ್ ಅವರು ಕೂಡ ಏನು ಸಿದ್ದರಾಮಯ್ಯನವರ ಆಪ್ತರಾಗಿರುವಂಥದ್ದು, ಅವರು ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಆದರೆ ಸಚಿವ ಸ್ಥಾನ ಸಿಗದೇ ಇದ್ದಾಗ ಈ ಸಂಘದ ಮೂಲಕ DCC ಬ್ಯಾಂಕ್ ಇಲ್ಲವೇ ಅಪೆಕ್ಸ್ ಬ್ಯಾಂಕ್ಗೆ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಅಶೋಕ್ ಪಟ್ಟಣ್ ಅವರು ಹಾಕೊಂಡಿದ್ರು. ಪ್ರತಿಮಾ, ಆ ಲೆಕ್ಕಾಚಾರ ಕೂಡ ಈಗ ತಲೆ ಕೆಳಗಾಗಿದೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.